Hello, dear students. Myself Asharath, handling mathematics, and I'm working as a freelancer throughout Karnataka, different various colleges. I'm working as a JEE and other various competitive exam coaching faculty. And today we are going to discuss one more topic, that is matrices. It's a very familiar topic, correct? ರೈಟ್. ಹಾಗಾದ್ರೆ ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಕೆಟಗರಿ ಯಾವುದು ಬರ್ತದೆ, ಓಕೆ, ಎಲ್ಲಿ ಫೋಕಸ್ ಮಾಡಬೇಕು? ಕಾಲೇಜಲ್ಲಿ ಎಕ್ಸಾಮ್ಸಲ್ಲಿ ನಿಮಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ, ಯಾವುದು ಮ್ಯಾಟ್ರಿಸಿಕ್ಸ್ ಅನ್ನೋದು ಭಾಳ ತುಂಬ ಈಸಿಯಾಗಿರ್ತಕ್ಕಂಥ ಟಾಪಿಕ್ಕು. ಅದರಲ್ಲಿ ನೀವು ಟ್ಯಾಕಲ್ ಮಾಡಬೇಕಾಗಿರ್ತಕ್ಕಂಥ 1 ಮಾರ್ಕ್ಸ್ ಕ್ವಶನ್ಸ್ ಯಾವುದು? ಸರ್ ವೇರಿಯಸ್ ಏರಿಯಾಸ್ ಬರ್ತದೆ. ಯಾವ ಏರಿಯಾ ಬರುತ್ತೆ ನೋಡಿ. ಸೊ 1 ಮಾರ್ಕ್ಸಿಗೆ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಇಟ್ ಈಸ್ ಅ ಸಿಂಗ್ಯುಲರ್ ವರ್ಡ್, ರೈಟ್? ಮ್ಯಾಟ್ರಿಕ್ಸ್, ರೈಟ್. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಯಾವ ಏರಿಯಾದಿಂದ ಫೋಕಸ್ ಮಾಡ್ತಾನಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಕೇಳ್ತಾನೆ, ಡೆಫಿನೇಷನ್ ಕೇಳ್ತಾನೆ. ಮ್ಯಾಟ್ರಿಕ್ಸಲ್ಲಿ ಒಂದು ಡೆಫಿನೇಷನ್ ಬರ್ತದೆ ಎಕ್ಸಾಮಲ್ಲಿ, ಯಾವುದು? ಸೊ ಮೇ ಬಿ ಡಿಫೈನ್ ಡಯಾಗನಲ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಡಿಫೈನ್ ಸ್ಕೇಲಾರ್, ಡಿಫೈನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಡೆಫಿನೇಷನ್ಸ್ ಕೇಳ್ಬೋದು ಒಂದು ವೇ. ಇಲ್ಲ ಸೆಕೆಂಡ್ ವೇ ಏನಾಗಿರುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಮೇಲೆ ಕೇಳ್ತಾನೆ ಕ್ವಶನನ್ನು. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್, ಎಲಿಮೆಂಟ್ಸ್ ಯಾವ ಥರ ಇರುತ್ತೆ ಅದನ್ನು ಕೂಡ ಹೇಳಿರ್ತಾನೆ ನೀಟಾಗಿ ಅವನು. ಕನ್ಸ್ಟ್ರಕ್ಷನ್ ಮೇಲೆ ಕೇಳ್ತಾನೆ. ಅದನ್ನು ಬಿಟ್ಟರೆ ಫೈಂಡ್ ಸಮ್ ಎಕ್ಸ್ ವ್ಯಾಲ್ಯೂ ಆರ್ ಸಮ್ ವೈ ವ್ಯಾಲ್ಯೂ ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಸಮಥಿಂಗ್ ಅಂತೇಳಿ ಅವನೇ ಕೊಟ್ಬಿಟ್ಟಿರ್ತಾನೆ ನೀಟಾಗಿ. ಅಂದರೆ 3 ಏರಿಯಾ ಫೋಕಸ್ ಮಾಡೋಣ. ಹಾಗಾದರೆ ಫಸ್ಟ್ ಯಾವುದನ್ನು ಟ್ಯಾಕಲ್ ಮಾಡ್ಬೇಕು ನಾವಿಲ್ಲಿ? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ನಿಮಗೆಲ್ಲರಿಗೂ ಗೊತ್ತಿದೆ ಮ್ಯಾಟ್ರಿಕ್ಸ್ ಅಂದರೆ ಏನು. ಡೇಟಾನ ರೋಸ್ ಮತ್ತು ಕಾಲಮ್ ಫಾರ್ಮ್ಯಾಟಲ್ಲಿ ಅರೇಂಜ್ ಮಾಡಲಿಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಸಪೋಸ್ ಈಗ ನೋಡಿ 1 2 3 4 ಡೇಟಾ ಇದೆ, ಕರೆಕ್ಟಾ? ಈ ಡೇಟಾನ ಹೆಂಗೆ ಅರೇಂಜ್ ಮಾಡ್ತಾ ಇದ್ದೀವಿ? ರೋಸ್ ಮತ್ತು ಕಾಲಮ್ಸ್. ರೋಸ್ ಅಂದರೆ ನೆನ್ಪಿಟ್ಕೊಳ್ಳಿ ಏನು, ರೋ ಅಂದರೆ ಹಿಂಗೆ ಆರಿಜಾಂಟಲಾಗಿ ಅರೇಂಜ್ ಮಾಡೋದಕ್ಕೆ ನಾವು ರೋಸ್ ಅಂತ ಕರಿತೇವೆ. ಆರಿಜಾಂಟಲ್ ಅರೇಂಜ್ಮೆಂಟ್ ಈ ಥರ ಇದ್ದರೆ, ಆರಿಜಾಂಟಲ್ ಇದ್ದರೆ ರೋಸು. ಅದನ್ನೇ ನಾವು ವರ್ಟಿಕಲಿಗೆ ಮಾಡಿದರೆ ವಾಟ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಕಾಲಮ್ಸ್. ಏನಂತ ಕರಿತೀವಿ ಅದನ್ನು? ಕಾಲಮ್ಸ್ ಅಂತ ಕರ್ಕೊಳ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಕಾಲಮ್ಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ರೋಸ್. ಡೇಟಾನ ಕಾಲಮ್ ಮತ್ತು ರೋ ಫಾರ್ಮ್ಯಾಟಲ್ಲಿ ಅರೇಂಜ್ ಮಾಡಬೇಕು. ಯಾವ ಥರ ಅರೇಂಜ್ ಮಾಡ್ತೀವಿ ರೋ ಮತ್ತು ಕಾಲಮ್ ಫಾರ್ಮ್ಯಾಟಲ್ಲಿ? ಲೆಟ್ ಮಿ ಚೆಕ್ ಹಿಯರ್. ಓಕೆ, ಪ್ಲೀಸ್ ಟ್ಯಾಕಲ್ ದಿಸ್. ಸೊ ಸಿ ಅಬ್ಸರ್ವ್ ಯರ್. ಫಸ್ಟ್ ಥಿಂಗ್ ಏನು ಮಾಡಬೇಕು, ಈಗ ಮ್ಯಾಟ್ರಿಕ್ಸ್ ಅಂದರೆ ಅರೇಂಜ್ಮೆಂಟ್ ಮಾಡಬೇಕು. ಯಾವ ಥರ ಅರೇಂಜ್ ಮಾಡ್ತೀರಾ ನೋಡ್ಕೊಳ್ಳಿ. ಹೆಂಗೆ ಅರೇಂಜ್ ಮಾಡ್ತೀರಾ? ಐ ಗಿವನ್ ದ್ಯಾಟ್. ವಾಟ್ಸ್ ದಟ್ ಗಿವನ್ ಥಿಂಗ್? ಸೊ ದಟ್ ಈಸ್ 1 A B C. ಓಕೆ, ಇದನ್ನು ಅರೇಂಜ್ ಮಾಡಿ ಅಂತ ಹೇಳ್ತೀರಾ. ಆಲ್ರೆಡಿ ಇದು ಅರೇಂಜ್ ಆಗಿದೆ, ನಿಮಗೆ ಗೊತ್ತಿದೆ. ಬಟ್ ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಅರೇಂಜ್ ಮಾಡೋಣ. 1 A B C, ಕರೆಕ್ಟಾ? ಈಗ ನೋಡ್ಕೊಳ್ಳಿ ಎಷ್ಟು ರೋಸ್ ಆಯಿತು? 2 ರೋಸ್ ಆಯಿತು. 2 ರೋ ಇದೆ, ಕರೆಕ್ಟಾ? ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ. ಎಷ್ಟು ಕಾಲಮ್ ಆಗಿದೆ? ಫಸ್ಟ್ ಕಾಲಮ್ ಆ್ಯಂಡ್ ಸೆಕೆಂಡ್ ಕಾಲಮ್. ಇದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಯಾವಾಗಲೂ ಮ್ಯಾಟ್ರಿಕ್ಸನ್ನ ಎಲಿಮೆಂಟ್ಸನ್ನು ನಾವು ಯಾವಾಗಲೂ ಸ್ಕ್ವೇರ್ ಬ್ರ್ಯಾಕೆಟಿಂದ ಎನ್ಕ್ಲೋಸ್ ಮಾಡ್ಕೊಳ್ತೀವಿ, ಸ್ಕ್ವೇರ್ ಬ್ರ್ಯಾಕೆಟ್. ಹಾಗಾದರೆ ಇದು ಮ್ಯಾಟ್ರಿಕ್ಸ್ ಅಂತ ಡಿಕ್ಲೇರ್ ಮಾಡ್ತೀವಿ. ಇದಕ್ಕೊಂದು ನೇಮ್ ಇರಬೇಕಲ್ವಾ ಮ್ಯಾಟ್ರಿಕ್ಸಿಗೆ? ಅದಕ್ಕೊಂದು ನೇಮ್ ಕೊಟ್ಕೊಳ್ಳಿ. ನೇಮ್ ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ಸನ್ನ ಯೂಸ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಆಲ್ಫಾಬೆಟ್ಸ್ನ ಯೂಸ್ ಮಾಡಿದರೆ ಅದು ಮ್ಯಾಟ್ರಿಕ್ಸ್ ಆಗುತ್ತೆ. ಈಗ ಹೋದ್ರಿ, ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಆರ್ಡರ್ ಅಂದ್ರೇನು? ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ಅಂತ. ಆರ್ಡರ್ ಬರೆಯುವಾಗ ಯಾವಾಗಲೂ ಫಸ್ಟ್ ರೋಸ್ ಬರೀಬೇಕು, ಮಲ್ಟಿಪ್ಲೈಡ್ ಬೈ ಕಾಲಮ್ಸ್ ಬರೀಬೇಕಾಗುತ್ತೆ. ಎಷ್ಟು ರೋ ಇದೆ? 2 ರೋಸ್ ಇದೆ. ಓಕೆ, ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ಸ್ ಇದೆ. ಮುಗೀತು, ಅಷ್ಟೇ ಸಿಂಪಲ್ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡ್ಕೊಳ್ಳಿ, ಎ ಈಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. ಎಷ್ಟು ಎಲಿಮೆಂಟ್ಸ್ ಇದೆ? 4 ಎಲಿಮೆಂಟ್ಸ್ ಇದೆ. ಸಿಂಪಲ್ ವೇ, ಕರೆಕ್ಟ್? ನಾವು ಪ್ಲೀಸ್ ಟ್ಯಾಕಲ್. ಈಗ ಇದರಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸನ್ನು ಸ್ಟಡಿ ಮಾಡ್ತೀರಾ. ಎಕ್ಸಾಮ್ ಪರ್ಪಸ್ಸಿಗೆ ಏನು ಬೇಕು? ಡಿಫೈನ್ ಡಯಾಗನಲ್ ಮ್ಯಾಟ್ರಿಕ್ಸ್ ಕ್ವಶನ್ ಕೇಳ್ತಾನೆ. ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕ್ವಶನ್ ಕೇಳ್ತಾನೆ. ಡಿಫೈನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಈಗ ಅದ್ರ 3 ಡೆಫಿನೇಷನ್ಸನ್ನ ನಾವು ನೋಡ್ಕೊಳ್ಳೋಣ. ಓಕೆ, ಸೊ ಈಗ ಫಸ್ಟ್ ಥಿಂಗ್ ಯಾವುದನ್ನು ನೋಡ್ಕೊಳ್ಳೋಣ? ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಅರ್ಥ ಮಾಡ್ಕೊ, ವಾಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅರ್ಥ ಮಾಡ್ಕೊ. ಅದ್ರ ಹೆಸರೇ ಹೇಳ್ತಾ ಇದೆ, ಸ್ಕ್ವೇರ್ ಅಂದರೆ ಏನು? ಸೇಮ್. ಅರ್ಥ ಮಾಡ್ಕೊ, ರೋಸು ಮತ್ತು ಕಾಲಮ್ಸ್ ಎರಡು ಸೇಮ್ ಇದ್ದರೆ ಆ ಮ್ಯಾಟ್ರಿಕ್ಸ್ನ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹೆಂಗಿರುತ್ತೆ? ಸೊ ಸಪೋಸ್ ನೋಡ್ಕೊ 2 3 4 5. ಈಗ ನೋಡು, ಸೊ ಇದರಲ್ಲಿ
ಎಷ್ಟು ರೋಸ್ ಇದೆ? 2 rows, ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ 2 ಕಾಲಮ್ಸ್, ಕರೆಕ್ಟ್ ಅಲ್ವಾ? 2 rows ಆ್ಯಂಡ್ 2 ಕಾಲಮ್ಸ್, ಡೆಫಿನೆಟ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. 2 ರೋ ಇದೆ, 2 ಕಾಲಮ್ ಇದೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದರೆ ನೀವು ಹೇಳ್ಬೋದು ಟ್ಯಾಕಲ್ ಮಾಡಿಕೊಂಡು ಬಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸರ್ ಕ್ವಶನ್ ರೈಸ್ ಮಾಡ್ಕೊಳ್ಳಿ. ಏನು ಕ್ವಶನ್ ರೈಸ್ ಮಾಡ್ತಾ ಇದ್ದೀರಾ? ಒಂದೇ ಎಲಿಮೆಂಟ್ ಇದೆ, ಕರೆಕ್ಟ್ ಅಲ್ವಾ? ಓನ್ಲಿ 1 ಎಲಿಮೆಂಟ್. ಹಾಗಾದರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸಾ? ಎಸ್, ಅಫ್ಕೋರ್ಸ್. ಯಾಕೆ? ಒಂದು ಎಲಿಮೆಂಟ್ ಇದೆ, ಫಸ್ಟ್ ರೋ, ಒಂದೇ ರೋ ಇದೆ, ಒಂದು ಕಾಲಮ್ ಇದೆ, ಡೆಫಿನೆಟ್ಲಿ 1 x 1 ಇದರ ಆರ್ಡರ್ ಆಗಿರುತ್ತೆ, ಹೌದಲ್ವಾ? ಈಗ ನೀವು ಹೇಳಿ ಕ್ವಶನ್ ಹೆಂಗಿರುತ್ತೆ? ಲೆಟ್ ಮಿ ಚೆಕ್ ಹಿಯರ್. ಸಿ ಮ್ಯಾಟ್ರಿಕ್ಸ್ 1 3 4 ಲೈಕ್ ದಿಸ್. ನೌ ಯು ಸೇ ದ ಆರ್ಡರ್ ಹಿಯರ್. ಏನಾಗಿರುತ್ತೆ ಆರ್ಡರು? ಒಂದೇ ರೋ ಇದೆ, ಕರೆಕ್ಟ್ ಅಲ್ವಾ? ಎಷ್ಟು ಕಾಲಮ್ಸ್ ಇದೆ? 3 ಕಾಲಮ್ಸ್ ಬರುತ್ತೆ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಪ್ಲೀಸ್ ರೈಸ್ ಅ ಕ್ವಶನ್ ಇಯರ್. ಏನು ಕ್ವಶನ್ ಬರುತ್ತೆ? ಇವು ನೋಡಿ, ರೋ ಸೇಮ್ ಇದೆ, ಕಾಲಮ್ ಸೇಮ್ ಇದೆ, ರೋ ಸೇಮ್ ಇದೆ, ಕಾಲಮ್ ಸೇಮ್ ಇದೆ. ಅದಕ್ಕೆ ಡಿಕ್ಲೇರ್ ಮಾಡಿದ್ದೀವಿ ಏನಂತ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ಬಟ್ ಈಗ ಇಲ್ಲಿ ರೋ ಎಷ್ಟಿದೆ? 1, ಕಾಲಮ್ ಎಷ್ಟಿದೆ? 3 ಇದೆ. 1 ಈಸ್ ನಾಟ್ ಈಕ್ವಲ್ ಟು 3. ಕಂಡೀಷನ್ ಹೇಳಿದ್ದೆ ನಿಮಗೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ರೋ ಮಸ್ಟ್ ಬಿ, ನಂಬರ್ ಆಫ್ ರೋಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದೆ ನಿಮಗೆ ಈ ಟಾಪಿಕನ್ನು ಅಂದರೆ, ಆ್ಯಕ್ಚುಲಿ ಇದು ಎಕ್ಸಾಮ್ ಪರ್ಪಸ್ಸಿಗಲ್ಲ. ಎಕ್ಸಾಮ್ ಪರ್ಪಸ್ಸಿಗೆ ಬೇಕಾಗಿರೋದೇನು? ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಕ್ವಶನ್ ಬರುತ್ತೆ. ಯಾವ ಥರ ಕ್ವಶನ್ ಬರುತ್ತೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ? ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್, ಡಯಾಗನಲ್ ಅಂದ ತಕ್ಷಣ ನಿಮಗೆ ಫಸ್ಟ್ ಮೈಂಡಿಗೆ ಬರಬೇಕಾಗಿರೋದು, ಈ ಮ್ಯಾಟ್ರಿಕ್ಸ್ ಇದೆಯಲ್ಲ ಕಂಪಲ್ಸರಿಯಾಗಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಎಂಥ ಮ್ಯಾಟ್ರಿಕ್ಸ್ ಆಗಿರಬೇಕು? ಸ್ಕ್ವೇರ್. ಅದಕ್ಕೆ ನಾನು ಆ ಕಾನ್ಸೆಪ್ಟನ್ನು ಫಸ್ಟಿಗೆ ಹೇಳಿದೆ. ಇಟ್ ಮಸ್ಟ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಟ್ ಮಸ್ಟ್ ಬಿ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗಾದರೆ ಡೆಫಿನೇಷನ್ ಹೆಂಗೆ ಬರುತ್ತೆ ಸರ್? ಕ್ವಶನ್ ಬರುತ್ತೆ. ಸೇ ಎ ಈಸ್ ಎನ್ ಮ್ಯಾಟ್ರಿಕ್ಸ್ 2 3 4 5. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಏನು ಅಬ್ಸರ್ವೇಷನ್ ಮಾಡಬೇಕಂದ್ರೆ, ಎ 2 3 4 5 ಎಲಿಮೆಂಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಈಗ ಇದರಲ್ಲಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಾನೆ? ಎಸ್, 2 x 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ. ಕಂಡೀಷನ್ ಏನು ಕೊಡ್ತಾನೆ? ಈ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನೋಡ್ಕೊಳ್ಳಿ, ಲೆಫ್ಟ್ ಟಾಪಿಂದ, ಅಂದರೆ ಇದು ಟಾಪ್ ಸೈಡ್, ಟಾಪಿನ ಲೆಫ್ಟಿಂದ ರೈಟಿನ ಬಾಟಮ್ವರೆಗೂ ಇರುತ್ತಲ್ಲ ಎಲಿಮೆಂಟ್ಸು, ಅದಕ್ಕೆ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗ್ನಲ್ಸ್, ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಈ 2 ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆದರೆ ಮಿಕ್ಕಿರ್ತಕ್ಕಂಥ ಎಲಿಮೆಂಟ್ಸನ್ನು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಡಿಕ್ಲೇರ್ ಮಾಡ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಹಾಗಾದರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವುದು? 4 ಮತ್ತು 3 ನಾನ್ ಡಯಾಗ್ನಲ್ಸ್. ಹಾಗಾದರೆ ಎಕ್ಸಾಂಪಲ್ ನೀವೊಂದು ಟ್ರೈ ಮಾಡ್ಬೋದಲ್ವಾ? ಬಿ ಈಸ್ ಈಕ್ವಲ್ ಟು ಎ 3 4 ಬಿ. ಹಾಗಾದರೆ ಫ್ರಮ್ ದಿಸ್ ಯು ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಫ್ಕೋರ್ಸ್ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದರೆ ಇದರಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು? ಎ ಮತ್ತು ಬಿ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು? 3 ಮತ್ತು 4. ಓಕೆ, ಈಗ ನೀವು ಹೇಳ್ಕೊಳ್ಳಿ ಕಂಡೀಷನ್ ಏನು ಡಯಾಗ್ನಲ್ ಮ್ಯಾಟ್ರಿಕ್ಸಿಗೆ? ಇದೇ ಎಕ್ಸಾಂಪಲ್ ಆಯಿತು. ಕಂಡೀಷನ್ ಏನು? ಡೆಫಿನೇಷನಿಗೆ ಬರೋಣ. ಈಗ 50% ಡೆಫಿನೇಷನ್ ವಿ ಕನ್ಕ್ಲೂಡೆಡ್. ಏನಂತ? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಇದ್ರ ಮುಂದೆ ಕಂಡೀಷನ್ ಇದೆ. ಏನು ಕಂಡೀಷನು? ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ಇಂಪಾರ್ಟೆಂಟ್. ಫಿನಿಶ್ ಯುವರ್ ಟಾಪಿಕ್ ದಟ್ಸ್. ಸೊ ಹಾಗಾದರೆ ಕಾನ್ಸೆಪ್ಟ್ ನೋಡ್ಕೊಳ್ಳಿ, ಏನು ಕಾನ್ಸೆಪ್ಟ್ ಬರುತ್ತೆ ಅಂತ. ರೈಟ್? ಸೊ ಹಾಗಾದರೆ ಬೆಸ್ಟ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ದಟ್. ಸೊ ಎ ಮ್ಯಾಟ್ರಿಕ್ಸ್ ಇಟ್ ಮಸ್ಟ್ ಬಿ ಸ್ಕ್ವೇರ್. ಅಫ್ಕೋರ್ಸ್ ಕಂಡೀಷನ್ ಏನಿದ್ದಾಳೆ? ನಾನ್ ಡಯಾಗ್ನಲ್ಸ್ ಆರ್ ಝೀರೋಸ್. ಇಲ್ಲಿ ನಾನ್ ಡಯಾಗ್ನಲ್ಸ್ ಏನಾಗಿದೆ? 4 ಮತ್ತು 3 ಎರಡು ಏನಾಗಿರಬೇಕಂತೆ? 0 0. ಹಾಗಾದರೆ ಎ ಇಸ್ ಈಕ್ವಲ್ ಟು 2 0 0 5. ನೋಡ್ಕೊಳ್ಳಿ ಈಗ. ಹಾಗಾದರೆ ಇದು ಜಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಏನಿದು? ಡಯಾಗನಲ್ ಮ್ಯಾಟ್ರಿಕ್ಸ್. ಅಫ್ಕೋರ್ಸ್ ಇದು ಸ್ಕ್ವೇರ್ ತಾನೆ? 2 rows ಇದೆ, 2 ಕಾಲಮ್ಸ್ ಇದೆ, ಆ್ಯಂಡ್ ಅಫ್ಕೋರ್ಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿದೆ? ಝೀರೋಸ್ ಇದೆ. ಸಿಂಪಲ್ ಮ್ಯಾನರ್. ಹಾಗಾದರೆ ಕ್ವಶನ್ ಟ್ಯಾಕಲ್ ಮಾಡಿದೆ ಎಕ್ಸಾಮಿನೇಷನಲ್ಲಿ ಯಾವ ಥರ ಆನ್ಸರ್ ಮಾಡಬೇಕು? ಇಟ್ ಮಸ್ಟ್ ಬಿ ಸ್ಕ್ವೇರ್, ನಾನ್ ಡಯಾಗ್ನಲ್ಸ್ ಆರ್ ಝೀರೋಸ್. ದಟ್ಸ್ ಆಲ್. ಕ್ಯಾನ್ ವಿ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಯರ್? ನೋಡಿ, ಎಕ್ಸಾಮಲ್ಲಿ ಬರೆಯುವಾಗ ವಿತ್ ಎಕ್ಸಾಂಪಲ್ ಬರೆದ್ರೆ ನಿಮಗೆ ಅಡ್ವಾಂಟೇಜ್ ಇದೆ. ಯಾಕೆ? ಒಂದು ಪಕ್ಷ ನಿಮಗೆ ಡೆಫಿನೇಷನ್ ರಾಂಗ್ ಇದ್ದರೂ ಕೂಡ ಎಕ್ಸಾಂಪಲ್ಸಲ್ಲಿ ನೀವು ಮಾರ್ಕ್ಸ್ ತಗೊಳ್ತಕ್ಕಂಥ ಚಾನ್ಸಸ್ ಭಾಳ ಇದೆ. ಹಾಗಾಗಿ ಸೊ ಯಾವ ಥರ ಬರುತ್ತೆ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಬಿ ಮ್ಯಾಟ್ರಿಕ್ಸ್ ಇದೆ, ನಾನು ಬರೀತಾ ಇದ್ದೀನಿ. 1 2 3 4 5 6 7 8 9. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸಾ? ಎಸ್. 3 rows ಇದೆ, 3 ಕಾಲಮ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಸ್ಕ್ವೇರ್ ಆಗಿದೆ. ಎಸ್. ಕಂಡೀಷನ್ ಏನು? ನಾನ್ ಡಯಾಗ್ನಲ್ಸ್ ಏನಾಗಿರಬೇಕು? ಝೀರೋಸ್ ಇರಬೇಕು. ಹಾಗಾದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಯಾವುದು? ಇದು ಪ್ರಿನ್ಸಿಪಲ್ ಡಯಾಗ್ನಲ್, ಕರೆಕ್ಟಾ? ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಡಯಾಗ್ನಲ್. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಬೇರೆ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂದರೆ ನಾನ್ ಡಯಾಗ್ನಲ್ಸ್ ಎಲಿಮೆಂಟ್ಸ್ ಇರುತ್ತಲ್ಲ ಅದೆಲ್ಲ ಝೀರೋಸ್ ಇರಬೇಕು. ಅದು ಕಂಡೀಷನ್. ಹಾಗಾದರೆ ಇದನ್ನು ಕನ್ವರ್ಟ್ ಮಾಡಿ ಬಿನ
ಬಿ ಮ್ಯಾಟ್ರಿಕ್ಸ್ನ ನಾನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, 1 0 0 0 5 0 0 0 9. Now this B matrix is diagonal matrix. This is not diagonal, but this is square. It is square also and it is also a diagonal. Correct, right? So ಹಾಗಾದರೆ 1 marks ಟ್ಯಾಕಲ್ ಮಾಡಲಿಕ್ಕೆ ಭಾಳ ಸುಲಭ ಆಯಿತು. ಹಾಗಾದರೆ ವಾಟ್ ಈಸ್ ಡಯಾಗ್ನಲ್? ಮಸ್ಟ್ ಬಿ ಸ್ಕ್ವಯರ್. All non-diagonals are what? Zeros. Very simple. Now, going back to the next topic, that is next type of matrix, that is called scalar matrix. Correct? So, scalar matrix ಅಂದರೆ ನೀವು ಅವಾಗಲೇ ತಾಳ್ದೆ ಡಯಾಗ್ನಲ್ ಓದುವಾಗ ಸ್ಕ್ವೇರ್ ಅಂತ ತಿಳ್ಕೊಂಡ್ರಿ. ಸ್ಕೇಲಾರ್ಗೆ ಡಯಾಗ್ನಲ್ ಲಿಂಕ್ ಆಗಿರುತ್ತೆ. ಹಾಗಾದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ನೋದು ಡಯಾಗ್ನಲ್ ಆಗಿರಬೇಕು. ಸ್ಕೇಲಾರ್ ಮಸ್ಟ್ ಬಿ ವಾಟ್? ಡಯಾಗ್ನಲ್. ಹಾಗಾದರೆ ಒಂದು ಎಕ್ಸಾಂಪಲ್ ಕೊಡೋಣ. ಡಯಾಗ್ನಲ್ ಎಕ್ಸಾಂಪಲ್ ಕೊಡಿ. 2 0 0 3 ನೋಡ್ಕೊಳ್ಳಿ, ಇದು ಡಯಾಗ್ನಲ್ ತಾನೆ. ಸ್ಕೇಲಾರ್ ಮಸ್ಟ್ ಬಿ ಡಯಾಗ್ನಲ್, ಬಟ್ ಆಲ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್ ಇರಬೇಕು. ಕಂಡೀಷನ್ ಏನಿಲ್ಲಿ ಸೇಮ್ ಇರಬೇಕು. ಹಾಗಾದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವುದಿಲ್ಲಿ? 2 ಮತ್ತು 3 ಇವೆರಡು ಡಿಫ್ರೆಂಟ್ ಇದೆ. ಇದು ಡಯಾಗ್ನಲ್ ಮಾತ್ರ, ಬಟ್ ಸ್ಕೇಲಾರ್ ಅಲ್ಲ. ಇದು ಸ್ಕೇಲಾರ್ ಆಗಬೇಕಂದ್ರೆ ಕಂಡೀಷನ್ ಏನು? ಇವೆರಡು ಸೇಮ್ ಇರಬೇಕು. ಹಾಗಾದರೆ ಇದನ್ನು ಸ್ಕೇಲಾರ್ ಮಾಡು. 2 0 0 2. ನಾವು ದಿಸ್ ಇಸ್ ಸ್ಕೇಲಾರ್. ಯಾಕೆ? ಇದು ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಯಾವ ಡೆಫಿನೇಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ? ಇದು ಡಯಾಗ್ನಲ್ ಕೂಡ ಹೌದು, ಮತ್ತು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಡಿಫ್ರೆಂಟ್ ಇದ್ದರೆ ಅದು ಓನ್ಲಿ ಡಯಾಗ್ನಲ್ ಆಗುತ್ತೆ, ಸೇಮ್ ಇದ್ದರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೇ ಎಕ್ಸಾಂಪಲ್ ಇಯರ್, ಬಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು A 0 0. ಕಂಪಲ್ಸರಿ ಇಟ್ ಈಸ್ ವಾಟ್? ಏನೇ ಇರಬೇಕು. ಯಾಕಂದರೆ ಇದು ಸೇಮ್ ಇದ್ದರೆ ಮಾತ್ರ ಅದೇನಾಗಿರುತ್ತೆ? ಸ್ಕೇಲಾರ್ ಅಂತ ಕರೀತಾರೆ. ಸೊ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಏನು ರೈಸ್ ಮಾಡಿದ್ದಾನೆ ಎಕ್ಸಾಮಿನೇಷನಲ್ಲಿ ನೋಡ್ಕೊಳ್ಳಿ. ದಟ್ ಕ್ವಶನ್ ಹಿಂಗೆ ಬಂದಿದೆ. ಇಫ್ x + 2 and y - 3 0 4 is a scalar matrix. Find the values of x and y. ಕ್ವಶನ್ ಏನು ಕೊಟ್ಟಿದ್ದಾನೆ? ಈ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಅಂತ ಅವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವ್ಯಾವ್ದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಎಕ್ಸಿನ ವ್ಯಾಲ್ಯೂ ಏನು, ವೈನ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಅಷ್ಟೇ ಸಿಂಪಲ್. ನೋಡ್ಕೊಳ್ಳಿ, ನಮಗೆ ಗೊತ್ತು ಡೆಫಿನೇಷನ್. ಸ್ಕೇಲಾರ್ ಅಂದರೆ ಏನು? ಇವೆರಡು ಏನಾಗಿರಬೇಕು? ಸೇಮ್ ಆಗಿರ್ಬೇಕು ತಾನೆ? ಸೇಮ್ ಇರಬೇಕು. ಇವೆರಡು ಕೂಡ ಸೇಮ್ ಇರಬೇಕಂದ್ರೆ ಯಾವ ಸೈನ್ ಯೂಸ್ ಮಾಡಬೇಕು ನಾವು? ಈಕ್ವಲ್ಸ್, ರೈಟ್? ಹಾಗಾದ್ರೆ ಏನು ಯೂಸ್ ಮಾಡ್ತೀರಾ? x + 2 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 4ಗೆ. x + 2 4ಗೆ ಈಕ್ವಲ್ ಆದರೆ ವಾಟ್ ಈಸ್ x ಇಸ್ ಈಕ್ವಲ್ ಟು 4 ಆಗೇ ಇರಲಿ. ಈ +2ನ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿ, ಇಟ್ ವಿಲ್ ಬಿಕಮ್ ವಾಟ್? -2. ಸೊ x ಇಸ್ ಈಕ್ವಲ್ ಟು 2 ವಿಲ್ ಬಿ ಯುವರ್ ಆನ್ಸರ್, ರೈಟ್? x ವ್ಯಾಲ್ಯೂ ವಿ ಗಾಟ್. ವಾಟ್ ಇಸ್ x ವ್ಯಾಲ್ಯೂ? ದಟ್ ಈಸ್ 2, ರೈಟ್? ಸೊ ಅದೇ ಥರ ಈಗ ಕಂಪೇರ್ ಮಾಡ್ಕೊಳ್ಳಿ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿದೆ? ಸೇಮ್ ಆಗಿದೆ. ದೇರ್ಫೋರ್ ಹಾಗಾದ್ರೆ ಇದನ್ನು ಕೂಡ ಈಕ್ವೇಟ್ ಮಾಡ್ಕೊಳ್ಳಿ. y - 3 ಇಸ್ ಈಕ್ವಲ್ ಟು 0. y ಆಗೇ ಇರಲಿ, -3 ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ, ಇಟ್ ವಿಲ್ ಬಿಕಮ್ +3. ದಟ್ಸ್ ಆಲ್ ಯುವರ್ ಆನ್ಸರ್, ರೈಟ್? ಸೊ ಹಾಗಾದರೆ ಕ್ವಶನ್ ಟ್ಯಾಕಲ್ ಮಾಡುವಾಗ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಯಾವುದು? ಓದ್ಕೋಬೇಕು. ಏನು ಕೊಟ್ಟಿದ್ದ ನಾನು? ಇದು ಮ್ಯಾಟ್ರಿಕ್ಸ್ ಏನಾಗಿದೆ? ಸ್ಕೇಲಾರ್, ರೈಟಾ? ವಿ ಕ್ಯಾನ್ ಈಕ್ವೇಟ್, ರೈಟಾ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಟ್ಯಾಕಲ್ ದ ಕ್ವಶನ್. And next concept from this question will be identity matrix, correct? Identity matrix, or we can say that one more, ಇದಕ್ಕೆ ಇನ್ನೊಂದು ಹೆಸರಿಂದನೂ ಕೂಡ ಕರೀತಾರೆ, ಯೂನಿಟ್ ಮ್ಯಾಟ್ರಿಕ್ಸ್ ಅಂತಲೂ ಕೂಡ ಕರೀತಾರೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ವಾಟ್? ಯೂನಿಟ್ ಮ್ಯಾಟ್ರಿಕ್ಸ್. ಅದರ ಹೆಸರು ಹೇಳ್ತಾ ಇದೆ ಯೂನಿಟ್ ಮೀನ್ಸ್ ವಾಟ್? 1, ರೈಟ್? ಇಲ್ಲಿ ನೋಡ್ಕೊ, ಇಟ್ ಮಸ್ಟ್ ಬಿ ಎ ಡಯಾಗ್ನಲ್. ಇದೇನಾಗಿರ್ಬೇಕಂತ? ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕಂತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರೆಯೋಣ. ಓಕೆ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರೀ. 2 0 0 3 ಇದು ಡಯಾಗ್ನಲ್. ಇಟ್ ಮಸ್ಟ್ ಬಿ ಡಯಾಗ್ನಲ್. ಇದ್ರ ಹೆಸರು ಹೇಳ್ತಾ ಇದೆ ಐಡೆಂಟಿಟಿ ಆರ್ ಯೂನಿಟ್ ಅಂದರೆ ಎಷ್ಟು? 1. ನೋಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ 1 ಇರಬೇಕು. ಅದನ್ನ ಬಿಟ್ಟು ಬೇರೆ ಇರಬಾರ್ದು. ಇಲ್ಲಿ 2 ಮತ್ತು 3 ಇದೆ. ಆ ಪ್ಲೇಸಲ್ಲಿ ಏನಿರಬೇಕು? ನಮಗೆ ಎಕ್ಸಾಕ್ಟ್ಲಿ 1 ಇರಬೇಕು, ರೈಟಾ? ಸೊ ಫೈನ್, ಅಬ್ಸರ್ವ್ ಮಾಡ್ಕೊಳ್ಳಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಯೂಶಲಿ ನಾವು ಕ್ಯಾಪಿಟಲ್ ಐ ಇಂದ ಡಿನೋಟ್ ಮಾಡ್ತೀವಿ. ಕ್ಯಾಪಿಟಲ್ ಐ, ಡೆಫಿನೆಟ್ಲಿ ವಿ ಕ್ಯಾನ್ ಡಿನೋಟ್ ಇಟ್ ಆಸ್ ಕ್ಯಾಪಿಟಲ್ ಐ ಇಂದ ಡಿನೋಟ್ ಮಾಡ್ತೀವಿ, ರೈಟ್? ನಾನು ಹೇಳಿದೆ ಡಯಾಗ್ನಲ್ ಆಗಿರಬೇಕು. ಡಯಾಗ್ನಲ್ ಅಂದ ತಕ್ಷಣ ಎರಡು ಏನಾಗಿದೆ? 0 0 ಆ್ಯಸ್ ಇಟ್ ಈಸ್. ಬಟ್ ಇದು ನೋಡ್ಕೊಳ್ಳಿ, ಸೇಮ್ ಪ್ಲೇಸಲ್ಲಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾದರೆ ಇದು ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ? ಡಯಾಗ್ನಲ್. ಇಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದರೆ ಸ್ಕೇಲಾರ್, 1 ಇದ್ದರೆ ಐಡೆಂಟಿಟಿ. ಈ ಪ್ಲೇಸಲ್ಲಿ ಏನಿರಬೇಕು ನಮಗೆ? 1 1. ಡೆಫಿನೆಟ್ಲಿ ದಿಸ್ ಈಸ್ ವಾಟ್ ಐಡೆಂಟಿಟಿ. ಹಾಗಾದರೆ ಒನ್ಸ್ ಅಗೇನ್ ವಿ ಕ್ಯಾನ್ ರೀಕ್ಯಾಪ್ ದ 3 ಡೆಫಿನೇಷನ್ಸ್ ಹಿಯರ್.
ಓಕೆ 3 ಡೆಫಿನೇಷನ್ಸ್ನ ರೀಕ್ಯಾಪ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನೀವೇ ಹೇಳಿ, ವಾಟ್ ಈಸ್ ಡಯಾಗ್ನಲ್? ಇಟ್ ಮಸ್ಟ್ ಬಿ ಸ್ಕ್ವಯರ್ ಆ್ಯಂಡ್ ಆಲ್ ನಾನ್ ಡಯಾಗ್ನಲ್ಸ್ ಆರ್ ಝೀರೋಸ್. ನಾನ್ ಡಯಾಗ್ನಲ್ಸ್ ಆರ್ ಝೀರೋಸ್. ಎಕ್ಸಾಂಪಲ್ 2 0 0 3 ಇದು ಡಯಾಗ್ನಲ್, ಕರೆಕ್ಟಾ? ಸೊ ನಾವು ನೆಕ್ಸ್ಟ್ ಒನ್, that is, so scalar, sorry, next one will be what? Scalar matrix. ಸ್ಕೇಲಾರ್ ಕಂಪಲ್ಸರಿಯಾಗಿ ಏನಾಗಿರಬೇಕಾಗುತ್ತೆ? ಡಯಾಗ್ನಲ್ ಆಗಿರಬೇಕಾಗುತ್ತೆ. ಡಯಾಗ್ನಲ್ ಆ್ಯಂಡ್ ನಾನ್ ಡಯಾಗ್ನಲ್ಸ್ ಆಗಿರುತ್ತಲ್ಲ, ಇಲ್ಲಿ ನಾನ್ ಡಯಾಗ್ನಲ್ಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದನ್ನ ಕಾನ್ಸಂಟ್ರೇಟ್ ಮಾಡಬೇಕು? ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಸೇಮ್. ಹಾಗಾದ್ರೆ ಇದನ್ನೇ ಕನ್ವರ್ಟ್ ಮಾಡ. ನಾನ್ ಡಯಾಗ್ನಲ್ಸ್ ಏನಾಗಿರ್ಬೇಕು? ಪ್ರಿನ್ಸಿಪಲ್ ಡಯಾಗ್ನಲ್ ಅಂದರೆ ಇದು 2 3, ಇವೆರಡು ಸೇಮ್ ಇರಬೇಕಂತೆ. ಸೇಮ್ ಅಂದರೆ ಇದು 2 2 ಮಾಡ್ಕೊಳ್ಳಿ. ಇದು ಸ್ಕೇಲರ್ ಆಯ್ತು. ಈಗ ಐಡೆಂಟಿಟಿ ಬನ್ನಿ. ಸೊ ಲೆಟ್ ಮಿ ಗೋ ಫಾರ್ ಐಡೆಂಟಿಟಿ. that is identity matrix. Sorry, identity, it must be diagonal. ಇದು ಡಯಾಗ್ನಲ್ ಆಗಿರಬೇಕು. ಮತ್ತು ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಸೇಮ್ ಅಂತಿದೆಯಲ್ಲ, ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಟು 1. ಹೆಂಗಿರುತ್ತೆ? 1 0 0 1. ಈ ಪ್ಲೇಸಲ್ಲಿ 1 1 ಮಾತ್ರ ಇರಬೇಕು. ಹಾಗಿದ್ರೆ ಮಾತ್ರ ಅದು ಐಡೆಂಟಿಟಿ ಆಗ್ತದೆ, ಕರೆಕ್ಟಾ? 3ಕ್ಕೂ ಡೆಫಿನೇಷನ್ ಕ್ಲಿಯರ್ ಆಗಿದೆ. ಎಕ್ಸಾಮಿನೇಷನಲ್ಲಿ ಡಯಾಗ್ನಲ್ ಕೇಳ್ಬೋದು, ಸ್ಕೇಲಾರ್ ಕೇಳ್ಬೋದು, ಮತ್ತು ಐಡೆಂಟಿಟಿ ಕೇಳ್ಬೋದು. ಅದ್ರ ಮೇಲೆ ಕ್ವಶನ್ನು ಕೂಡ ಕೇಳ್ಬೋದು. ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಗಿದೆ? ರೈಟ್. ಈಗ ನೆಕ್ಸ್ಟ್ ಟಾಪಿಕ್. ಓಕೆ, ಏನು ಕೇಳ್ತಾನೆ ನೆಕ್ಸ್ಟಲ್ಲಿ? ಓಕೆ, ಈಗ ನೋಡ್ಕೊಳ್ಳಿ. ಇನ್ನೂ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬರುತ್ತಾ ಸರ್? ಎಸ್, ಅಫ್ಕೋರ್ಸ್ ಬರ್ತದೆ. ಯಾವುದು ನೋಡ್ಕೊಳ್ಳಿ. ಫಸ್ಟ್ ಟೈಪ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಮತ್ತು ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಒಂದು ಕಾನ್ಸೆಪ್ಟ್ ಬರುತ್ತಿಲ್ಲಿ, ಟ್ರಾನ್ಸ್ಪೋಸ್ ಅಂತ. ಟ್ರಾನ್ಸ್ಪೋಸ್ ಅಂದರೆ ಏನಂದರೆ, ಈಗ ಎ ಮ್ಯಾಟ್ರಿಕ್ಸ್ ಇದೆ, ಕರೆಕ್ಟಾ? 1 2 3 4, ಕರೆಕ್ಟ್ ತಾನೆ? 1 2 3 4 ಇದನ್ನು ಟ್ರಾನ್ಸ್ಪೋಸ್ ಮಾಡಂತ ಹೇಳ್ತಾನೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ರಾನ್ಸ್ಪೋಸ್? ರೋನ ಕಾಲಮ್ ಮಾಡು, ಕಾಲಮ್ನ ರೋ ಮಾಡು ಅಂತ ಅರ್ಥ. ಹಾಗಾದರೆ ಅದನ್ನು ಈ ಥರ ಡಿನೋಟ್ ಮಾಡ್ತೀವಿ. ಎ ಡ್ಯಾಶ್ ಅಂದರೆ ಟ್ರಾನ್ಸ್ಪೋಸ್, ಎನ ಟ್ರಾನ್ಸ್ಪೋಸ್. ಈಗ ನೋಡ್ಕೊ, ಫಸ್ಟ್ ರೋ ಇತ್ತಲ್ವ, ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿ ಬರೀ ಅಂತ ಅರ್ಥ. 1 2. ಸೆಕೆಂಡ್ ರೋ ಬಿಕಮ್ ಸೆಕೆಂಡ್ ಕಾಲಮ್ ಅಂದರೆ ಅರ್ಥ 3 4. ವೆರಿ ಫೈನ್. ಹಾಗೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಸಿಮ್ಯಾಟ್ರಿಕ್ ಎ ಇದೆ, ಎ ಡ್ಯಾಶ್ ಅಂದ್ರೇನು? ಇಟ್ ವಿಲ್ ಟ್ರಾನ್ಸ್ಪೋಸ್ ಆಫ್ ಎ. ಟ್ರಾನ್ಸ್ಪೋಸ್ ಆಫ್ ಎ ಹೆಂಗೆ ಬಂತು? ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡು, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡು, ಎ ಡ್ಯಾಶ್ ಬಂತು, ಕರೆಕ್ಟಾ? ಇದಕ್ಕೆ ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಹಾಗಾದರೆ ಈ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ನ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಟ್ರಾನ್ಸ್ಪೋಸ್ ಗೊತ್ತಿರಬೇಕು. ಏನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಎ ಮ್ಯಾಟ್ರಿಕ್ಸು ಮತ್ತು ಅದರ ಟ್ರಾನ್ಸ್ಪೋಸು ಎರಡು ಸೇಮ್ ಇರಬೇಕು. ವೆರಿ ಸಿಂಪಲ್, ಇಷ್ಟೇ ಡೆಫಿನೇಷನ್. ಒರಿಜಿನಲ್ ಮ್ಯಾಟ್ರಿಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಇಟ್ಸ್ ಟ್ರಾನ್ಸ್ಪೋಸ್. ಆಗಿದ್ರದ್ದು ಸಿಮ್ಯಾಟ್ರಿಕ್. ಸ್ಕ್ಯೂ ಸಿಮ್ಯಾಟ್ರಿಕ್ಕಿಗೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಟೈಮ್ಸ್ ಎ ಡ್ಯಾಶ್. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅದು ಸ್ಕ್ಯೂ ಸಿಮ್ಯಾಟ್ರಿಕ್ ಆಗಿರುತ್ತೆ. ಇದರಲ್ಲಿ ಡೆಫಿನೇಷನ್ ಕೇಳೋದಿಲ್ಲ, ಕ್ವಶನ್ ಕೇಳ್ತಾನೆ ಇದ್ರ ಮೇಲೆ. ಫೈಂಡ್ ಎಕ್ಸ್ ಆರ್ ಫೈಂಡ್ ಸಮಥಿಂಗ್ ಇಫ್ ಇಟ್ ಈಸ್ ಎ ಸಿಮ್ಯಾಟ್ರಿಕ್. ಹಾಗಾದರೆ ವಾಟ್ ಈಸ್ ಅ ಕಂಡೀಷನ್ ಫಾರ್ ಸಿಮ್ಯಾಟ್ರಿಕ್? ಎ ಈಸ್ ಈಕ್ವಲ್ ಟು ಎ ಡ್ಯಾಶ್. ವಾಟ್ ಈಸ್ ಕಂಡೀಷನ್ ಫಾರ್ ಸ್ಕ್ಯೂ ಸಿಮ್ಯಾಟ್ರಿಕ್? ಎ ಈಸ್ ಈಕ್ವಲ್ ಟು ಮೈನಸ್ ಎ ಡ್ಯಾಶ್. ಸೊ ದಟ್ ಈಸ್ ವಾಟ್ ದ ಕ್ಲಿಯಾರಿಟಿ, ರೈಟ್? ಸೊ ಹಾಗಾದರೆ ಕ್ವಶನ್ ಹೆಂಗಿದೆ? ಒಂದು ಕ್ವಶನನ್ನು ರೈಸ್ ಮಾಡಿದ್ದಾರೆ. ಹೇಗಿದೆ? ಇಫ್ ಎ ಈಸ್ ಈಕ್ವಲ್ ಟು, ಕ್ವಶನ್ ಕೊಟ್ಟಿದ್ದಾನೆ ಎಕ್ಸಾಮಿನೇಷನಲ್ಲಿ, ಎ ಈಸ್ ಈಕ್ವಲ್ ಟು 4, ದೇ ಆರ್ ಗಿವನ್ ಎಕ್ಸಾಮಿನೇಷನ್ ಕ್ವಶನ್ 4x plus 2, 4x plus 2, 2x minus 3, 2x minus 3 and then x plus 1 is a symmetric matrix. Find x. ನೋಡಿ, ಕಂಡೀಷನ್ ಅನ್ನು ಕೊಟ್ಟಿದ್ದೆ. ಕಂಡೀಷನ್ ಗೊತ್ತಿರಬೇಕು ಇಲ್ಲಿ. ಏನು ಕಂಡೀಷನು? ಮ್ಯಾಟ್ರಿಕ್ಸ್ ಮಾತ್ರ ಕೊಟ್ಟಿದ್ದಾನೆ. ವಾಟ್ ಇಸ್ ಅ ಮ್ಯಾಟ್ರಿಕ್ಸ್? 4x plus 2, 2x minus 3, x plus 1. ಇದು ಎಂಥ ಮ್ಯಾಟ್ರಿಕ್ಸ್ ಅಂತ ಅವ್ರು ಹೇಳಿದ್ದಾರೆ? ಸಿಮ್ಯಾಟ್ರಿಕ್ಸ್. ಹಾಗಾದರೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನಾವು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ ಯಾವ ಥರ ಫೈಂಡ್ ಔಟ್ ಮಾಡಬೇಕು?
ಇದು ಸಿಮ್ಯಾಟ್ರಿಕ್ ಅಂತ ಅವ್ರು ಹೇಳಿದ್ದಾರೆ ಅಂದರೆ ವಾಟ್ ಈಸ್ ಅ ಕಂಡೀಷನ್ ಫಾರ್ ಸಿಮ್ಯಾಟ್ರಿಕ್? ಎ ಇಸ್ ಈಕ್ವಲ್ ಟು ಎ ಡ್ಯಾಶ್. ಅದನ್ನು ಬರ್ಕೊಂಬಿಡ್ಬೇಕು. ಎ ಇಸ್ ಈಕ್ವಲ್ ಟು ವಾಟ್? ಎ ಡ್ಯಾಶ್. ಹಾಗಾದರೆ ಎ ಬರ್ಕೋ. ವಾಟ್ ಈಸ್ ಎ? ಅವರೇ ಕೊಟ್ಟಿದ್ದಾರೆ 4x + 2 ನೆಕ್ಸ್ಟ್ 2x - 3 ದೆನ್ x + 1. ಎ ಡ್ಯಾಶ್ ಅಂದರೆ ಏನು? ನಾನು ನಿಮಗಾಗಲೇ ಹೇಳಿದ್ದೇನೆ. ಎ ಡ್ಯಾಶ್ ಅಂದರೆ ಇದನ್ನು ಏನ ಟ್ರಾನ್ಸ್ಪೋಸ್ ಮಾಡುವಂಥ ಅರ್ಥ. ಅಂದರೆ ಫಸ್ಟ್ ರೋ ಇದೇನಾಗುತ್ತೆ? ಫಸ್ಟ್ ಕಾಲಮ್ ನೋಡಿ, 4x + 2 ಆ್ಯಂಡ್ ದೆನ್ 2x - 3 ನೆಕ್ಸ್ಟ್ x + 1. ರೈಟ್. ಈಗ ಎರಡೂ ಮ್ಯಾಟ್ರಿಕ್ಸು ಸೇಮ್ ಆಗಿರೋದ್ರಿಂದ ಈಕ್ವೇಟ್ ಮಾಡ್ಕೊಳ್ಳಿ ಎರಡೂ ಕಡೆಗೆ. ನೋಡಿ ಯಾವುದನ್ನು ಈಕ್ವೇಟ್ ಮಾಡೋಣ? ಕ್ಯಾನ್ ವಿ ಈಕ್ವೇಟ್ ದಿಸ್? ಓಕೆ, ಈ ಟರ್ಮ್ ಜೊತೆ ಈಕ್ವೇಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಟರ್ಮ್ ಜೊತೆ ಈಕ್ವೇಟ್ ಮಾಡ್ತಾ ಇದ್ದೀನಿ. ರೈಟ್. ಏನು ಸಿಗ್ತದೆ? ಸೊ 2x - 3 is equal to x + 2. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡಿ, ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್. ಥರ್ಡ್ ಎಲಿಮೆಂಟ್ ಜೊತೆ ಥರ್ಡ್ ಎಲಿಮೆಂಟ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಹಾಗಾದರೆ 2x ಆಗೇ ಇರಲಿ. ಈ +x ಈ ಕಡೆಗೆ ತೊಗೊಂಡು ಬನ್ನಿ, ಏನಾಗುತ್ತೆ? +x ಈ ಕಡೆಗೆ ಬಂದರೆ -x ಆಗುತ್ತೆ. ಇಲ್ಲಿ ಆಲ್ರೆಡಿ ಎಷ್ಟಿದೆ? +2 ಇದೆ. ಈ -3 ಆ ಕಡೆ ಕಳಿಸಿ ಏನಾಗುತ್ತೆ? +3 ಆಗ್ತದೆ ಆಫ್ಟರ್ ಟ್ರಾನ್ಸ್ಪೋಸ್. ರೈಟ್. ಸೊ ಹಾಗಾದರೆ 2x ಅಲ್ಲಿ x ಹೋದರೆ ಎಷ್ಟಾಗುತ್ತೆ? x. 2 + 3 that is 5. Therefore the value of x is 5. That is what simple way of doing the answer. ರೈಟ್. ಹಾಗಾದರೆ ಓದ್ಕೋಬೇಕಾಗಿರೋದೇನು? ಕ್ವಶನ್ ಇದು ಎಂಥ ಮ್ಯಾಟ್ರಿಕ್ಸ್? ಸಿಮ್ಯಾಟ್ರಿಕ್. ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್. ಸಿಮ್ಯಾಟ್ರಿಕ್ ಅಂದರೆ ಕಂಡೀಷನ್ ಗೊತ್ತಿದ್ರೆ ಮಾತ್ರ ಸಾಲ್ವ್ ಮಾಡೋದು. ವಾಟ್ ಇಸ್ ಅ ಕಂಡೀಷನ್? ಎ ಇಸ್ ಈಕ್ವಲ್ ಟು ಎ ಡ್ಯಾಶ್. ಅರ್ಥ ಆಗಿದೆಯಲ್ಲ? ಸೊ ಫೈನ್. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ, ಕಾನ್ಸೆಪ್ಟ್ ಏನಿದೆ? ಸ್ಕ್ಯೂ ಸಿಮ್ಯಾಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಇದೆ. ಸ್ಕ್ಯೂ ಸಿಮ್ಯಾಟ್ರಿಕ್ ಐಡಿಯಾ ಹೇಳ್ಕೊಟ್ಟಿರ್ತೀನಿ ನಿಮಗೆ. ಸ್ಕ್ಯೂ ಸಿಮ್ಯಾಟ್ರಿಕ್ ಅಂದರೆ ನೆನ್ಪಿಟ್ಕೊಳ್ಳಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ. ನೋಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ. ಇದೆ ತಾನೇ ಪ್ರಿನ್ಸಿಪಲ್ ಡಯಾಗ್ನಲ್. ನಾನ್ ಡಯಾಗ್ನಲ್ಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ, ಬಟ್ ಆಪೋಸಿಟ್ ಸೈನ್ ಇರುತ್ತೆ. ಹೆಂಗಿರುತ್ತೆ? ಇಲ್ಲಿ 2 ಇದ್ದರೆ ಇಲ್ಲಿ -2 ಇರುತ್ತೆ. ಎಂಥ ಮ್ಯಾಟ್ರಿಕ್ಸ್ ಇದು? ಸ್ಕ್ಯೂ ಸಿಮ್ಯಾಟ್ರಿಕ್. ಯಾರು ಬೇಕಾದರೂ ಹೇಳ್ತಾರೆ ನೋಡಿ. 0 ಇಲ್ಲಿ 3 ಇದ್ದರೆ ಏನಿರಬೇಕು? ಇಲ್ಲಿ -3 ಇರಬೇಕು. ಕರೆಕ್ಟ್ ಅಲ್ವಾ? ಆಗ ಅದಿಲ್ಲೇನಾಗಿರಬೇಕು? 0. ಸೊ ಹೇಳಿ, ಒನ್ ಮೋರ್, ದಟ್ ಈಸ್ 0. This is 0 and this is a and this should be always a -a. ಹಾಗಾದರೆ ಇದೇನಾಗಿರಬೇಕು? 0. ಎಂಥ ಮ್ಯಾಟ್ರಿಕ್ಸ್ ಇದು? ಸ್ಕ್ಯೂ ಸಿಮ್ಯಾಟ್ರಿಕ್. ವಾಟ್ ಇಸ್ ದ ಕಂಡೀಷನ್ ಹಿಯರ್? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಆಲ್ವೇಸ್ 0 ಆ್ಯಂಡ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್ ಬಟ್ ಆಪೋಸಿಟ್ ಸೈನ್. ಕರೆಕ್ಟ್ ಅಲ್ವಾ? ಇದ್ರ ಮೇಲೆ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ ಎಕ್ಸಾಮಿನೇಷನಲ್ಲಿ. ಏನು ಎಕ್ಸಾಮಿನೇಷನ್ ಕ್ವಶನ್ ರೈಸ್ ಮಾಡಿದ್ದಾನೆ ನೋಡಿ. ಸೊ ದೇ ಆರ್ ಗಿವನ್ ದ್ಯಾಟ್ 0 2 -3 and then -2 0 and then 4 and then -3 -4 and then x + 8 is a symmetric matrix. Then find the value of x. ಅರ್ಥ ಆಗ್ತಿದೆಯಾ? ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಇಟ್ ಈಸ್ ಸಿಮ್ಯಾಟ್ರಿಕ್ ಅಂತ ಕೇಳಿದ್ದಾನೆ. ಸ್ಕ್ಯೂ ಸಿಮ್ಯಾಟ್ರಿಕ್. ಎಕ್ಸಿಗೆ ಯಾವ ವ್ಯಾಲ್ಯೂನ ಕೊಟ್ಟರೆ ಈ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮ್ಯಾಟ್ರಿಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸ್ಕ್ಯೂ ಸಿಮ್ಯಾಟ್ರಿಕ್ ಆಗಬೇಕಂದ್ರೆ ಪ್ರಿನ್ಸಿಪಾಲ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿರಬೇಕು? 0 ಆಗಿರಬೇಕು. ಕರೆಕ್ಟಾ? ಬಟ್ ಇದು 0 ಆಗಬೇಕಂದ್ರೆ ಎಕ್ಸಿಗೆ ಎಷ್ಟು ಕೊಡಬೇಕು ನಾವು? ನೋಡಿ, -8 ಕೊಡಬೇಕಾ? ಒನ್ಸ್ ಅಗೇನ್, +8 ಇದೆ, ಎಕ್ಸಿಗೆ ಎಷ್ಟು ಕೊಡಬೇಕು? ಇಲ್ಲಿ -8. ಹಾಗಾದರೆ ವಿ ಕ್ಯಾನ್ ರೈಟ್ ದಟ್ x + 8 is equal to what? 0. ಹಾಗಾದರೆ x is equal to +8 ಆ ಕಡೆಗೆ ಹೋದ್ರೆ ಏನಾಗುತ್ತೆ? -8. ದಿಸ್ ಈಸ್ ಯುವರ್ ಪರ್ಫೆಕ್ಟ್ ಆನ್ಸರ್. ಹಾಗಾದರೆ ಮೆಥಡ್ ಗೊತ್ತಿದ್ರೆ ಸಾಲ್ವ್ ಮಾಡೋದು ಭಾಳ ಸುಲಭ. ರೈಟ್. ಸೊ ಈಗ ಮ್ಯಾಟ್ರಿಕ್ಸಲ್ಲಿ ಮತ್ತೆ ಯಾವ ಕ್ವಶನ್ಸ್ ರೈಸ್ ಮಾಡ್ತಾರೆ? ಇದು ಒಂದು ಪಾರ್ಟ್ ಆಯಿತು. ರೈಟ್. ಇನ್ನು ಪಾರ್ಟ್ ಏನಿದೆ? ಒನ್ ಮೋರ್ ಪಾರ್ಟ್ ಇಸ್ ದೇರ್ ಫಾರ್ 1 ಮಾರ್ಕ್ಸ್. ದ್ಯಾಟ್ ಈಸ್ ಹೌ ದ ಕ್ವಶನ್ಸ್ ವಿಲ್ ಬಿ. ರೈಟ್. ಸೊ ಹೆಂಗಿದೆ ಕ್ವಶನ್? ಕನ್ಸ್ಟ್ರಕ್ಷನ್ ಮೇಲೆ ಕೇಳ್ತಾನೆ. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್. ಎಲಿಮೆಂಟ್ಸ್ ಕೊಟ್ಟಿರ್ತಾನೆ ಅವನು. ಎಲಿಮೆಂಟ್ಸ್ ಹೆಂಗೆ ಕೊಟ್ಟಿರ್ತಾನೆ? AIJ ಕೊಟ್ಟಿರ್ತಾನೆ. AIJ ಯಾವ ಥರ ಕೊಟ್ಟಿರ್ತಾನೆ? AIJ is equal to I plus J. ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್. ಫಸ್ಟು ಇದನ್ನು ನೋಡಬೇಡಿ. ಓಕೆ, ಫಸ್ಟ್ ಯಾವ ಮ್ಯಾಟ್ರಿಕ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು ನೋಡ್ಕೊಳ್ಳಿ. ಯಾವ ಮ್ಯಾಟ್ರಿಕ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ನಾವು? 2x2ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ 2x2 ಮ್ಯಾಟ್ರಿಕ್ಸ್ನ ಫಸ್ಟ್ ಜನರಲ್ ಫಾರ್ಮ್ಯಾಟ್ ಬರ್ಕೊಳ್ಳಿ. ಜನರಲ್ ಫಾರ್ಮ್ಯಾಟ್ ಆಗಿರುತ್ತೆ ನೋಡ್ಕೊಳ್ಳಿ. ಎಷ್ಟು ರೋ ಇದೆ? 2 ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ಸ್ ಇದೆ. ಫಸ್ಟ್ ಐಲ್ ಸೇ A11. ಫಸ್ಟ್ ರೋ ಫಸ್ಟ್ ಕಾಲಮ್ A
1 2. ಇನ್ನು ಫಸ್ಟ್ ರೋನಲ್ಲಿ ಇದ್ದೀವಿ, ಯಾವ ಕಾಲಮ್ ಶಿಫ್ಟ್ ಆಗಿದ್ದೀವಿ, ಸೆಕೆಂಡ್ ಕಾಲಮ್ಗೆ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗ್ದೋಗಿದೆ. ನೆಕ್ಸ್ಟ್ ವಿ ಕಮ್ ಬ್ಯಾಕ್ ಟು ವಾಟ್, ಸೆಕೆಂಡ್ ರೋ ಇಯರ್. ಸೆಕೆಂಡ್ ರೋ ಫಸ್ಟ್ ಕಾಲಮ್, ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. that will be your general matrix, right? Now what you have to do is take the first element. What is first element? A11, correct? A11 ಈಗ ನೋಡ್ಕೊಳ್ಳಿ, ಇಲ್ಲಿ ಯಾವ ಥರ ಫೋಕಸ್ ಮಾಡಿದ್ದಾರೆ ಅಂತೇಳಿ, ರೈಟ್. AIJ ಯಾವ ಥರ ಡಿಫೈನ್ ಮಾಡಿದ್ದಾರೆ, I ಪ್ಲಸ್ ಜೆ, ಐ ಮತ್ತು ಜೆನ ಆ್ಯಡ್ ಮಾಡಿ ಆ ಪ್ಲೇಸಿಗೆ ಬರಿ ಅಂತ ನೋಡಿ. ಈ ಪ್ಲೇಸಲ್ಲಿರೋದು ಐ ವ್ಯಾಲ್ಯೂ, ಈ ಪ್ಲೇಸಲ್ಲಿ ಇರ್ತಕ್ಕಂಥದ್ದು ಐ ವ್ಯಾಲ್ಯೂ. ದಿಸ್ ಇಸ್ ಐ ಆ್ಯಂಡ್ ದಿಸ್ ಇಸ್ ಜೆ, ಕರೆಕ್ಟಾ? ಐ ವ್ಯಾಲ್ಯೂ ಎಷ್ಟಿಲ್ಲಿ 1, ಜೆ ವ್ಯಾಲ್ಯೂ ಎಷ್ಟಿಲ್ಲಿ 1. 1 plus 1, 1 plus 1, 2. ಹಾಗಾದರೆ ಸಿಂಪ್ಲಿ we can write this place 2, correct? What is I value? 1. What is J value? 2. 1 plus 2, that is 3, correct? Next, what is I? 2. J, 1. 2 plus 1, 3. And now what is I and J values? I is 2 and J is also 2. So therefore the answer will be 4. This is what your matrix. ರೈಟ್. ಸೊ ಈ ಕ್ವಶನನ್ನು ಇನ್ನೊಂದು ಥರ ಡಿಫ್ರೆಂಟಾಗಿ ಕೇಳಿದ್ರು. ಯಾವ ಥರ ಕೇಳಿದ್ರು ಡಿಫ್ರೆಂಟಾಗಿ ಈ ಕ್ವಶನ್ಸನ್ನು ನೋಡ್ಕೊಳ್ಳಿ. AIJ ಇಸ್ ಡಿಫೈನ್ಡ್ ಆ್ಯಸ್ I by J, I divided by J, I divided by J. ಈಗ ಭಾಳ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಸೊ ವಾಟ್ ಇಸ್ ದಟ್ ಆನ್ಸರ್ ಈಸ್, ಲುಕ್ ಅಟ್ ಹಿಯರ್, ರೈಟ್. ವಾಟ್ ಈಸ್ I value? 1. What is J value? 1. 1 divided by 1. 1 divided by 1. 1 divided by 1. What is I value? 1. J value? 2. 1 divided by 2. Right? I by J. What is I? 2. What is J divided by 1? Right? What is I? 2 divided by 2. Correct. Fine. Now please, can we write A is equal to 1 by 1 is always 1. This is 1 by 2. Right? As it is. What is 2 by 1? It is 2 only. What is 2 by 2? It is always 1. This is our matrix. ಸೊ ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಸುಲಭ. ಜನರಲ್ ಮ್ಯಾಟ್ರಿಕ್ಸ್ ಬರೆಯೋದು ಗೊತ್ತಿರಬೇಕು. ಜನರಲ್ ಮ್ಯಾಟ್ರಿಕ್ಸ್ ಬರೆಯೋದು ಗೊತ್ತಾಯ್ತಾ, ಆನ್ಸರ್ ಟ್ಯಾಕಲ್ ಮಾಡ್ಬೋದು. ಒಂದು ಜನರಲ್ ಮ್ಯಾಟ್ರಿಕ್ಸ್ ಕೊಡೋಣ, ಒಂದು ಕ್ವಶನ್ ಕೂಡ ಕೊಡ್ತಾನೆ ನೋಡಿ. ಕನ್ಸ್ಟ್ರಕ್ಟ್ 2x3 ಮ್ಯಾಟ್ರಿಕ್ಸ್. ಎಷ್ಟು ರೋ ಇರಬೇಕು? 2 ರೋ. ಎಷ್ಟು ಕಾಲಮ್ ಹೋಗಬೇಕು? 3 ಕಾಲಮ್. ಸೊ AIJ ಡಿಫೈನ್ ಮಾಡಿದ್ದೀನಿ ನೋಡಿ. AIJ ಹೆಂಗಿರುತ್ತೆ? AIJ ಈಸ್ I ಪ್ಲಸ್ ಜೆ ಡಿವೈಡೆಡ್ ಬೈ 2. ಹಿಂಗೆ ಡಿಫೈನ್ ಮಾಡಿದ್ದಾನೆ. ಫಸ್ಟು ಇದನ್ನು ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 2 ರೋ ಇರಬೇಕು, 3 ಕಾಲಮ್ಸ್ ಇರಬೇಕು, ಕರೆಕ್ಟಾ? ಫಸ್ಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಫಸ್ಟ್ ರೋ ಫಸ್ಟ್ ಕಾಲಮ್, ಓಕೆ. ಫಸ್ಟ್ ರೋನಲ್ಲಿ ಮತ್ತೆ ಸೆಕೆಂಡ್ ಕಾಲಮ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಯಾವ ಕಾಲಮ್ ಶಿಫ್ಟ್ ಮಾಡ್ಕೊಳ್ತೀರಾ? ಫಸ್ಟ್ ರೋ ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮ್ಗೆ ಹೋಗಬೇಕಾ? ಎಸ್, ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಫಾರ್ ಥರ್ಡ್ ಕಾಲಮ್. ದಟ್ ಈಸ್ A13, ರೈಟ್. ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್, ಫಸ್ಟ್ ರೋ ಥರ್ಡ್, ಫೈನ್. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಓವರ್. ಈ ಮ್ಯಾಟ್ರಿಕ್ಸ್ ಫಿಲ್ ಅಪ್ ಮಾಡಿದ್ದೀರಾ ಅಂದರೆ ಐ ಮತ್ತು ಜೆ ವ್ಯಾಲ್ಯೂಸ್ ಫಿಲ್ ಮಾಡಿ ಆನ್ಸರ್ ಬರೀರಿ. ವಾಟ್ ಈಸ್ ಅವರ್ ಎ ಮ್ಯಾಟ್ರಿಕ್ಸ್? ವಾಟ್ ಈಸ್ ಐ ವ್ಯಾಲ್ಯೂ? 1. ಜೆ ವ್ಯಾಲ್ಯೂ 1. 1 ಪ್ಲಸ್ 1, 2. 2 by 2. ವಾಟ್ ಈಸ್ 2 by 2? ಇಟ್ ಈಸ್ 1. ಹಾಗಾದರೆ ಈ ಪ್ಲೇಸಲ್ಲಿ ಆನ್ಸರ್ ಏನು ಬರಬೇಕು ನಮಗೆ? 1 ಬಂತು. ಇಲ್ಲಿಗೆ ನೋಡಿ, ವಾಟ್ ಈಸ್ ಐ ವ್ಯಾಲ್ಯೂ? 1. ಜೆ ವ್ಯಾಲ್ಯೂ 2. 1 ಪ್ಲಸ್ 2, 3. 3 ಡಿವೈಡೆಡ್ ಬೈ 2. ಆ್ಯಸ್ ಇಟ್ ಈಸ್ ಯು ರೈಟ್ 3 by 2. ಇದರ ಆನ್ಸರ್ ಆಗಿರುತ್ತೆ, ಕರೆಕ್ಟಾ? ವಾಟ್ ಈಸ್ ಐ? 1. ವಾಟ್ ಈಸ್ ಜೆ? 3. 1 ಪ್ಲಸ್ 3 ಡಿವೈಡೆಡ್ ಬೈ 2. 1 ಪ್ಲಸ್ 3 ಡಿವೈಡೆಡ್ ಬೈ 2 ಈಸ್ 4 by 2. 4 by 2 ಅಂದರೆ ಎಷ್ಟಾಗುತ್ತೆ? 2 ಆಗುತ್ತೆ. ಇದರ ಆನ್ಸರ್ ಬಂತು. ಸೊ ಅದೇ ಥರ 2 ಪ್ಲಸ್ 1, 3. 3 by 2. 2 plus 2, 4. 4 by 2. 4 by 2 nothing but 2. Carefully. 2 plus 3, 5. 5 by 2. We can write it as it is. That is 5 divided by 2. ಇದು ಕನ್ಸ್ಟ್ರಕ್ಷನ್ ಮೇಲೆ ಇರ್ತಕ್ಕಂಥದ್ದು. ಮ್ಯಾಟ್ರಿಕ್ಸಲ್ಲಿ ಭಾಳ ಸುಲಭ. ಒಂದು ಡೆಫಿನೇಷನ್ ಪಕ್ಕ ಹಾಕೊಳ್ಳಿ, ಇನ್ನೊಂದು ಡೆಫಿನೇಷನ್ ಮೇಲೆ ಎಕ್ಸ್ ಮತ್ತು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಅನದರ್ ವೇ ಈಸ್ ಕನ್ಸ್ಟ್ರಕ್ಷನ್. ದಟ್ಸ್ ಆಲ್. ಈ ಟಾಪಿಕನ್ನು ನೀವು ಕವರ್ ಮಾಡ್ಕೋಬೋದು, ರೈಟ್? ಥ್ಯಾಂಕ್ ಯು.